ಮುಖ್ಯಮಂತ್ರಿ ಮನೆ ಚಲೋ. ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 20ರಂದು ಗ್ರಾಮ ಪಂಚಾಯತಿ ನೌಕರರು ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ಅರ್ಕಸಲೆ ತಿಳಿಸಿದರು. ಈ ಕುರಿತು ಅವರು ಶುಕ್ರವಾರ ಹೋರಾಟದ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಖಜಾಂಚಿ ಸಿದ್ದಣ್ಣ ಹರಗಟ್ಟಿ, ಸದಸ್ಯರಾದ ಹನುಮಂತಗೌಡ ಮರಲಿಂಗನಗೌಡ, ಶಂಕರಪ್ಪ ಗೋಣೆಪ್ಪನವರ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮೂಲಿಮನಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CITU ಸಂಯುಕ್ತ ಫೆಬ್ರವರಿ 20ರಂದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಬೆಂಗಳೂರು ಚಲೋ ಇಟ್ಟುಕೊಂಡಿದ್ದು, ಆದ ಕಾರಣ ನಮ್ಮ MB ನಾಡಗೌಡ ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 14ರಂದು ನಮ್ಮ ಫ್ರೀಡಂ ಪಾರ್ಕ್ನಿಂದ ಮತ್ತು ಮುಖ್ಯಮಂತ್ರಿ ಮನೆಯವರೆಗೆ ನಮ್ಮದು ಪಾದಯಾತ್ರೆಯಿಂದ ನಮ್ಮ ಬೇಡಿಕೆ ಈಡೇರಿಸುವ ಸಲುವಾಗಿ ಮೆರವಣಿಗೆ ಮುಖಾಂತರ ನಾವು ಅವ್ರ ಮನೆ ಮುಂದೆ ಧರಣಿ ಮಾಡುವುದು ಮತ್ತು ಆಪರೇಟರ್, ಕಂಪ್ಯೂಟರ್ ಆಪರೇಟರ್, ಬಿಲ್ ಕಲೆಕ್ಟರ್ಸ್, ವಾಟರ್ಮನ್, ಸ್ವೀಪರ್ಸ್ ಮತ್ತು ಚಾಲಕರು ಮತ್ತು ಇನ್ನು ಇತರೆ ಎಲ್ಲ ಸಿಬ್ಬಂದಿಗಳು ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಯಶಸ್ವಿಯನ್ನು ತಂದುಕೊಡಬೇಕಾಗಿ ನಿಮ್ಮೆಲ್ಲರ ವಿನಂತಿಯಾಗಿರುತ್ತದೆ.